ನೀವು ಹೇಗೂ ಸಾಯುವುದಿಲ್ಲ ಅಂದಾಗ ಖಂಡಿತ ಅವ್ರೇನಾದ್ರು ಅಂದರೆ ದೈಹಿಕವಾಗಿ ಸತ್ತಿಲ್ಲ, ಆತ್ಮಿಕವಾಗಿ ಸತ್ತವರಾದರು. ಅಂದರೆ ನಾನು ಕಳೆದ ದಿನಮಾನಗಳಲ್ಲಿ ಹೇಳಿದಾಗೆ ದೇವರ ದೃಷ್ಟಿಯಲ್ಲಿ ಸತ್ತವರಾದರು, ಮನುಷ್ಯರ ದೃಷ್ಟಿಯಲ್ಲಿ ಬದುಕುವರಾದರು. ಈಗಲೂ ಕೂಡ ಮಾನವರಾದಂಥ ನಾವು ದೇವರ ದೃಷ್ಟಿಯಲ್ಲಿ ಬದುಕಿದ್ದೀವಾ ಅಥವಾ ಮಾನವರ ದೃಷ್ಟಿಯಲ್ಲಿ ಬದುಕಿದ್ದೀವಾ ಅನ್ನೋದಂತ ಆಲೋಚನೆ ಮಾಡಬೇಕಾಗಿದೆ ಪ್ರಾಮುಖ್ಯವಾಗಿ. ಸುಮಾರು 3 ತಿಂಗಳು 1 ತಿಂಗಳು ತಂದೆ ತಾಯಿ ಮಾತನ್ನು ಕೇಳದೇ ಇರುವಾಗಲೇ ಅವರು ನೊಂದ್ಕೊಂಡು ಹೇಳುವಂಥ ಮಾತು, ನೀನು ನನ್ನ ದೃಷ್ಟಿ ಸತ್ಯ ಅಂತ. ಇವಾಗ ನಮಗೆ ಎಷ್ಟು ವರ್ಷಗಳಾಗಿದೆ ಆಲೋಚನೆ ಮಾಡಿ. ಕೆಲವರಿಗೆ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಆಗಿದೆ. ಈಗ ಪಾಪದ ಮೇಲೆ ಪಾಪ, ತಪ್ಪ ಮೇಲೆ ತಪ್ಪು ಮಾಡ್ತಾನು ದೇವರ ಬಂದು, ಅಂದರೆ ತಂದೆಯ ಬಳಿಗೆ ಬಂದು, ದೇವರೇ ನನ್ನಿಂದ ಕ್ಷಮಾಪಣೆ ಆಗಿದೆ, ನನ್ನನ್ನು ಕ್ಷಮಿಸು, ನನ್ನನ್ನು ಕಾಪಾಡು, ನನ್ನ ಪಾಪದಿಂದ ವಿಮೋಚನೆ ಕೊಡು, ನನಗೆ ಸಮಾಧಾನ ಕೊಡು, ಶಾಂತಿ ಕೊಡು ಅಂತ ಬೇಡಿದ್ರೆ ಅದೊಂಥರ ಬೇರೆ. ಬೇಡದೇನೆ ಕೇಳದೇನೆ ನಮ್ಮಿಷ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ಅಂದರೆ ಒಬ್ಬ ಶತ್ರುವಿನ ಕೈಯಲ್ಲಿ ಸಿಗಾಕೊಳ್ತಾ ಇದ್ದೀವಿ ನಾವು. ಆ ಶತ್ರು ನಮ್ಮ ಮನಸ್ಸನ್ನು ಕೆಡಿಸಿ ಏನು ಮಾಡುವನಾಗಿರ್ತಾನೆ ಗೊತ್ತಾ? ನೀನು ತಿಂದರೆ, ಅಂದರೆ ಈ ಪಾಪ ಮಾಡಿದ್ರೆ ನೀನು ದೇವರಂತೆ ಆಯ್ತೀಯ. ದೇವರ ಮಾತಿಗೆ ವಿರುದ್ಧವಾಗಿ ನಿಂತ್ಕೊ, ಪರವಾಗಿಲ್ಲ, ನೀನು ದೇವರಂತೆ ಆಯ್ತೀಯ ಅಂತ ಆತನ ಕಿವಿಯನ್ನು ತುಂಬ್ತಾ ಇದ್ದಾನೆ. ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಈ ಭೇದ ಅರ್ಥಕೊಳ್ಳುವಂಥ ಪರಿಸ್ಥಿತಿ ಏನಿತ್ತು ಹೇಳಿ? ಒಳ್ಳೆಯದು ಕೆಟ್ಟದ್ದು, ಕೆಟ್ಟದ್ದು ದೇವ್ರು ಬೇಡ ಅಂತ ಸಪ್ರೇಟಾಗಿ ಇಟ್ಟಿದ್ರು. ನೀವು ಒಳ್ಳೆಯದನ್ನೇ ಅರ್ಥ ಮಾಡ್ಕೊಂಡು ಒಳ್ಳೆಯವರಾಗಿ ಬದುಕ್ರಿ ಅನ್ನೋಂಥ ಆಲೋಚನೆ ದೇವ್ರು ಕೊಟ್ಟು ಏದೇನು ತೋಟದಲ್ಲಿ ಮಡಗಿದ್ರು. ಈಗ ಈ ಒಳ್ಳೆಯದರಲ್ಲಿ ಕೆಟ್ಟದ್ದು ಕೂಡ ಆ್ಯಡ್ ಮಾಡ್ತಾವನು. ಯಾರು? ಸೈತಾನನು ಏನು ಮಾಡ್ತಾನೆ ಅಂದರೆ ಇದ್ರ ಜೊತೆಗೆ ಕೆಟ್ಟದ್ದು ಸೇರಿಸ್ತಾನೆ. ಆ ಒಳ್ಳೆಯದನ್ನು ಕೆಟ್ಟದ್ದರ ಭೇದವನ್ನು ಅರಿತವರಾಗಿವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು, ಇಷ್ಟು ದಿನ ಅವಳಿಗೆ ಅಂದವಾಗಿ ಕಾಣಲಿಲ್ಲ, ತಿನ್ನುವುದಕ್ಕೆ ಉತ್ತಮವಾಗಿ ಕಾಣಲಿಲ್ಲ. ಕಾಣಿಸ್ತಿಲ್ವಾ? ಹಾಗೆ ಕಾಣಿಸ್ತಿಲ್ಲ. ಈಗ ಕಾಣಿಸ್ತಾ ಇದೆ. ಇನ್ನೊಬ್ಬ ಬಂದು ಹೇಳುವಾಗ ನಮ್ಮ ಸುತ್ತಮುತ್ತಲು ಅಕ್ಕಪಕ್ಕಲು ಪ್ರಿಯರೇ, ಒಳ್ಳೆಯ ಭಾವನೆಯಿಂದ, ಪರಿಶುದ್ಧ ಭಾವನೆಯಿಂದ ನಾವು ಇರುವಾಗ, ಅಣ್ಣ ತಮ್ಮ ಅಕ್ಕ ತಂಗಿಯ ಭಾವನೆಯಲ್ಲಿ ಇರುವಾಗ 3ನೇ ವ್ಯಕ್ತಿ ಎಂಟ್ರಿ ಆಗ್ತಾನಲ್ಲಿ. ಇದು ಪ್ರತಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ನಡೆಯುವಂಥ ದುಷ್ಕಾರ್ಯ. ಓಕೆನಾ? ಪ್ರತಿ ಯೌವನಸ್ಥರಲ್ಲಿ ಇದು ಬಹಳ ನಡೆಯುತ್ತೆ ಪ್ರೇಮಿ. ಅವ್ನು ಅವತ್ತಿನ ನೋಡ್ತಾ, ನೀನು ನೋಡ್ಲಿಲ್ವೇನು? ಅವನಿಗೆ